ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂದರೆ ಟೋಕಿಯೋದಲ್ಲಿ ಝೋಜೋಜಿ ಟೆಂಪಲ್ ಅಂತ ಒಂದಿದೆ. ಅಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಇದೆ, ತನಾಬಾತ ಫೆಸ್ಟಿವಲ್ ಅಂತೇಳಿ. ಸೊ ಅದನ್ನು ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋದು ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ಅಂತೆ. ಲೈಕ್ ಅದ್ರದ್ದು ಹಿಸ್ಟ್ರಿ ಎಲ್ಲ ಏನು ಅಂತ ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಲೈಕ್ ಆ ಲ್ಯಾಂಪ್ಸ್ ಎಲ್ಲ ಹಾಕ್ಬಿಟ್ಟು ಫುಲ್ ಅಂದರೆ ಈವ್ನಿಂಗ್ ನಡೀತಾ ಇರೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ರಕ್ಷಿತ್ ಹೊರಟಿದ್ದೀವಿ ನೋಡೋಕ್ಕೆ. ಸೊ ಲೆಟ್ಸ್ ಗೋ. ಮೆಟ್ರೋ ಸ್ಟೇಷನ್ ರೀಚ್ ಆಗ್ತಿದ್ದಂಗೆನೆ ಎಲ್ಲ ಕಡೆ ಏನೋ ಒಂಥರ ಕಲರ್ಫುಲ್ ಚೀಟಿಗಳಲ್ಲಿ ಏನೇನೋ ಬರ್ದಿಟ್ಟಿದ್ರು. ಅದೇ ಆಕ್ಚುಲಿ ಈ ಹಬ್ಬದ ಮೇನ್ ಅಟ್ರಾಕ್ಷನ್. ಅದೇನು ಅಂತ ಮುಂದೆ ಹೇಳ್ತೀನಿ, ಆಯ್ತಾ? ಟೋಕಿಯೋದಲ್ಲಂತೂ ಈ ಗೋ ಕಾರ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ವೈರಲ್. ಎಲ್ಲ ಫಾರಿನರ್ಸ್ ಬಂದವರೆಲ್ಲರೂ ಗೋ ಕಾರ್ಟಿಂಗ್ ಮಾಡ್ತಾರೆ ರೋಡದ್ದಕ್ಕೂ. ನೋಡಕ್ ಚೆನ್ನಾಗ್ ಅನ್ಸುತ್ತೆ. ಒಂದೇ ಲೈನಲ್ಲಿ ಒಳ್ಳೆ ಇರುವೆ ಸಾಲ್ ತರ ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು, ಯಾರಿಗೂ ಏನು ಡಿಸ್ಟರ್ಬ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಹೇಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗಬೇಕಾದ್ರೆ ಗೋಪುರಗಳಿರುತ್ತೆ, ಇಲ್ಲಿ ಹಾಗೆ ಶ್ರೈನ್. ಈ ಶ್ರೈನ್ ಇದೆ ಅಂದ್ರೆ ಓ ಇಲ್ಲಿ ಟೆಂಪಲ್ ಇದೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ನಾವು ಬಂದಿರೋದು ಝೋಜೋಜಿ ಟೆಂಪಲ್. ಈ ಟೆಂಪಲ್ ಅಲ್ಲಿ ತಾನಾಬಾತ ಫೆಸ್ಟಿವಲ್ ನ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ನಮ್ಮ ಮನೆಗೂ ಹತ್ರ ಇತ್ತು. ಸೊ ಜುಲೈ 6, 7 2 ದಿನನೂ ಇಲ್ಲಿ ಸೆಲೆಬ್ರೇಷನ್ ಇತ್ತು. ಸೊ ನೋಡೋಣ, ಯುನಿಕ್ ಆಗಿರುತ್ತೆ ಅಂತ ಇಲ್ಲಿಗೆ ಬಂದ್ವಿ. ಟೆಂಪಲ್ ಒಳಗ್ ಬರ್ತಿದ್ದಂಗೆನೆ ನಮ್ ಕಣ್ಣಿಗೆ ಕಂಡಿದ್ದು ಟೋಕಿಯೋ ಟವರ್. ಈ ಟೆಂಪಲ್ಗೆ ಫುಲ್ ಟೋಕಿಯೋ ಟವರ್ ವ್ಯೂ ಕಾಣುತ್ತೆ. ಅದ್ರ ಬ್ಯಾಕ್ ಸೈಡೇ ಬರುತ್ತೆ ಅನ್ಸುತ್ತೆ ಈ ಟೆಂಪಲ್. ತುಂಬಾ ಹತ್ರದಿಂದ ಕಾಣಿಸ್ತಿತ್ತು. ಟೆಂಪಲ್ ಎಂಟ್ರೆನ್ಸ್ ಅಲ್ಲೇ ಫುಡ್ ಸ್ಟ್ರೀಟ್ ಕೂಡ ಇತ್ತು. ಎಲ್ಲಾ ತರ ವೆರೈಟಿ ಫುಡ್ಗಳಿರುತ್ತೆ, ಬೇಕಾದ್ರೆ ತಿನ್ಬೋದು. ನಮ್ಮ ಇಂಡಿಯನ್ಸಿಗಂತೂ ಈ ಫುಡ್ ಎಲ್ಲ ಇಳಿಯಲ್ಲ, ಜಸ್ಟ್ ಹಂಗೆ ನೋಡ್ಕೊಂಡ್ ಬಂದ್ವಿ ಅಷ್ಟೇ. ಇನ್ನು ಈ ಫೆಸ್ಟಿವಲ್ ನ ಮೇನ್ ಅಟ್ರಾಕ್ಷನ್ ಅಂದ್ರೇನೆ ಈ ಕಲರ್ಫುಲ್ ಚಿಟ್ಸ್ ಮೇಲೆ ನಮ್ಮ ವಿಶಸ್ನೆಲ್ಲ ಬರ್ದು ಬ್ಯಾಂಬೂ ಬ್ರಾಂಚಸ್ ಕಟ್ಟಿದ್ರೆ ಅದು ಉದ್ದಕ್ಕೆ ಬೆಳೆದು ಆಕಾಶದ ಎತ್ತರಕ್ಕೆ ಹೋಗಿ ದೇವತೆಗಳಿಗೆ ರೀಚ್ ಆಗಿ ನಮ್ಮ ಆಸೆಗಳು, ವಿಶಸ್ಸು ಎಲ್ಲದೂ ಈಡೇರುತ್ತೆ ಅನ್ನೋದು ಈ ಜನರ ನಂಬಿಕೆ. ನಾವ್ ಯಾವ ದೇಶದಲ್ಲಿ ಇರ್ತೀವಿ ಆ ದೇಶದ ಕಲ್ಚರ್ ನ ಫಾಲೋ ಅಪ್ ಮಾಡೋದು, ಅದನ್ನ ತಿಳ್ಕೊಳ್ಳೋದು, ಕಲಿಯೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಕೂಡ ಇದನ್ನೊಂದು ಮಾಡೋಣ ಅಂತ ಹೇಳಿ 200 ಪೇ ಮಾಡಿ ಚಿಟ್ಸ್ ನ ತಗೊಂಡ್ಬಿಟ್ಟು ನಾವು ನಮ್ಮ ವಿಶಸ್ಸು, ಆಸೆಗಳನ್ನ ಎಲ್ಲ ಬರ್ದ್ವಿ. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಏನು ಸೆಲೆಬ್ರೇಷನ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ, ಇಬ್ಬರು ಪ್ರೇಮಿಗಳು ಒಂದಾಗುವಂಥ ದಿನ. ಸೊ ಅದರ ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವಿಬ್ಬರು ಪ್ರೇಮಿಗಳು ಬಂದಿದ್ದೀವಿ. ಈ ಹಬ್ಬದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಒರಿಹಿಮೆ ಮತ್ತು ಹಿಕೋಬಾಶಿ ಎಂಬ ನಕ್ಷತ್ರ ಪ್ರೇಮಿಗಳು ದೂರ ಆಗಿರ್ತಾರೆ. ಅವರು ಇಡೀ ವರ್ಷದಲ್ಲಿ ಒಮ್ಮೆ ಮಾತ್ರ ಆಕಾಶದಲ್ಲಿ ಭೇಟಿ ಆಗ್ತಾರೆ. ಆ ಭೇಟಿ ಆಗುವಂತ ದಿನ ಜುಲೈ 7ನ್ನ ಜಪಾನಲ್ಲಿ ತಾನಾಬಾತ ಫೆಸ್ಟಿವಲ್ ಅಥವಾ ಸ್ಟಾರ್ ಫೆಸ್ಟಿವಲ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಈ ದಿನ ನಮ್ಮ ವಿಶಸ್ಗಳನ್ನ ಎಲ್ಲ ಬರ್ದ್ಬಿಟ್ಟು ಬ್ಯಾಂಬೂ ಬ್ರಾಂಚಸ್ಗೆ ಕಟ್ಟಿದ್ರೆ ಅದೆಲ್ಲದೂ ಈಡೇರುತ್ತೆ ಅಂತ ಹೇಳಿ ಇಲ್ಲಿನ ಜನರು ಫಾಲೋ ಅಪ್ ಮಾಡ್ತಾರೆ. ಈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಲಿಕ್ಕಂತೂ ಝೋಜೋಜಿ ಟೆಂಪಲ್ ಅಲ್ಲಿ ತುಂಬಾನೇ ಜನ ಸೇರಿದ್ರು. ಮೇನ್ ಆಗಿ ಈ ಟೆಂಪಲ್ ಅಲ್ಲಿ ಈ ಹಬ್ಬದ ದಿನ ದೇವಸ್ಥಾನದ ಮುಂದೆ ಉದ್ದಕ್ಕೆ ದೀಪಗಳನ್ನ ಹಚ್ತಾರೆ. ಆ ದೀಪಗಳು ನೋಡ್ಲಿಕ್ಕೆ ಒಂಥರ ದಾರಿ ತರ ಕಾಣುತ್ತೆ. ತುಂಬಾನೇ ಚೆನ್ನಾಗ್ ಅನ್ಸುತ್ತೆ ಕತ್ಲಾದ್ಮೇಲೆ ಅದನ್ನ ನೋಡ್ಲಿಕ್ಕೆ. ಸೊ ಅದಕ್ಕೋಸ್ಕರನೇ ಈ ಟೆಂಪಲ್ ತುಂಬಾನೇ ಫೇಮಸ್ ಈ ಫೆಸ್ಟಿವಲ್ ಟೈಮ್ ಅಲ್ಲಿ. ನಾವು ಹೋಗ್ಬೇಕಾದ್ರೆ ಆಲ್ರೆಡಿ ಸ್ವಲ್ಪ ಜನ ಸೇರ್ಬಿಟ್ಟಿದ್ರು, ದೀಪಗಳನ್ನೆಲ್ಲ ಲೈನಲ್ಲಿ ಹಚ್ತಾ ಇದ್ರು ಅಷ್ಟೇ. ತುಂಬ ಚೆನ್ನಾಗಿದೆ ಟೆಂಪಲ್ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿ ಟೋಕಿಯೋ ಟವರ್ ಸಮೇತನೂ ಕಾಣುತ್ತೆ ಈ ಟೆಂಪಲಿಂದಾನೆ. ಕತ್ಲಾದ್ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ, ಫುಲ್ ಲೈಟಿಂಗ್ಸ್ ಆನ್ ಮಾಡ್ತಾರಲ್ಲ. ನಾವಂತೂ ಜಪಾನಿಗೆ ಬಂದ್ಮೇಲೆ ಅವ್ರ ಥರನೇ ದೇವ್ರಿಗೆ ಕೈ ಮುಗಿಯೋದು, ಅವರ ರಿಚುವಲ್ಸ್ನೆಲ್ಲ ಫಾಲೋ ಅಪ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಒಂಥರ ಚೆನ್ನಾಗಿ ಅನ್ಸುತ್ತೆ ಇವ್ರ ಕಲ್ಚರ್ನೆಲ್ಲ ಕಲಿಯೋಕೆ. ತುಂಬಾನೇ ಯುನೀಕ್ ಆಗಿದೆ. ಇವ್ರ ಟೆಂಪಲ್ ಒಳಗೆ ಬಂದ್ಮೇಲೆ ಏನೋ ಒಂಥರ ಪೀಸ್, ಒಂಥರ ಕಾಮ್ ತರ ಫೀಲ್ ಆಗುತ್ತೆ. ನಂಗೊಂಥರ ಗೋಲ್ಡನ್ ಟೆಂಪಲ್ ಒಳಗಡೆ ಬಂದಿದೀವೇನೋ ಅನ್ನೋ ತರ ಫೀಲ್ ಆಯ್ತು. ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಒಂದೊಂದ್ ಟೆಂಪಲ್ ಅಲ್ಲಿ ಒಂದೊಂದ್ ತರ. ಈ ಟೆಂಪಲ್ ಒಳಗಡೆ ಏನೋ ಒಂಥರ ಪೌಡರ್, ಅದನ್ನ ಧೂಪಕ್ಕೆ ಹಾಕ್ಬಿಟ್ಟು ಕೈ ಮುಗಿತಾ ಇದ್ರು. ಸೊ ನಾವು ಕೂಡ ಹಂಗೆ ಫಾಲೋ ಮಾಡಿದ್ವಿ. ಈ ಟೆಂಪಲ್ ಒಳಗಡೆ ನನ್ ಕಣ್ಣಿಗೆ ಬಿದ್ದಿದ್ದು ಈ ತರ ಬ್ರೆಸ್ಲೆಟ್. ಯೂಶಲಿ ನಮ್ ಇಂಡಿಯಾದಲ್ಲಿ ಈ ತರ ಕಪ್ಪು ಮಣಿ ಬ್ರೆಸ್ಲೆಟ್ಸ್ ಅದನ್ನೆಲ್ಲ ಜಾಸ್ತಿ ವೇರ್ ಮಾಡ್ತಾರೆ. ಸೊ ಈ ಟೆಂಪಲ್ ಅಲ್ಲೂ ಇದ್ದಿದ್ ನೋಡಿ ಒಂಥರ ಖುಷಿ ಆಯ್ತು. ಅಲ್ಲದೆ ಇಲ್ಲಿ ಏನೇನೋ ಇತ್ತು ಬೈ ಮಾಡ್ಲಿಕ್ಕೆ, ಒಂಥರ ತಾಯ್ತಾ ತರ, ಹಾಗೆ ಗಂಟೆ, ಹಾಗೆ ಏನೇನೋ ಕ್ಯಾಟಿನ್ ಮಿನೇಚರ್, ಅಲ್ಲದೆ ಶಾಲ್, ಹಾಗೆ ಏನೋ ಒಂಥರ ಬ್ಯಾಗ್ ತರ ಎಲ್ಲ ಇತ್ತು. ಇದನ್ನೆಲ್ಲ ತಗೊಂಡೋಗಿ ಮನೇಲಿ ಇಟ್ರೆ ಒಳ್ಳೇದಂತೆ. ಇಲ್ಲಿ ಒಂದು ಪ್ಲೇಸ್ ಇದೆ ಈ ಟೆಂಪಲ್ ಅಲ್ಲಿ. ಏನಿದು ಸಣ್ಣ ಸಣ್ಣ ಮಕ್ಕಳು ತರ ವಿಗ್ರಹಗಳು.
ಹೆಂಗೆ ನಮ್ಮ ಇಂಡಿಯಾದಲ್ಲೆಲ್ಲ ಈ ನಾಗನ ಕಟ್ಟೆಲ್ಲ ತುಂಬ ವಿಗ್ರಹಗಳು ನಾಗನದಲ್ಲಿರುತ್ತೆ, ಅದೇ ಟೈಪು ಇಲ್ಲಿತ್ತು ಆಯಿತಾ. ಸೊ ಅದೇನು ಅಂತ ನೋಡಿದರೆ ಮಗು ಹುಟ್ಟೋಕ್ಕೂ ಮುಂಚೆನೇ ಬಂದು ಅದೇನು ಹಿಂಗೆಲ್ಲ ಗಾಳಿ ಇದನ್ನು ತಗೊಬಂದು ಹಿಂಗೆ ಇಡ್ತಾರೆ, ಇಲ್ಲಿ ಇಡ್ತಾರಂತೆ. ಏನಕ್ಕಂದರೆ ಮಗು ಹೆಲ್ದಿಯಾಗಿ ಹುಟ್ಟಲಿ, ಅದೇನು ಸಮಸ್ಯೆ ಇಲ್ಲದೆ ಹುಟ್ಟಬೇಕು ಅಂತ, ಮಿಸ್ಕ್ಯಾರೇಜ್ ಎಲ್ಲ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಮಾಡೋದು. ಆ ಥರನಾದರೆ ಈ ಥರ ವಿಗ್ರಹನ ಸ್ಥಾಪನೆ ಮಾಡ್ತಾರಂತೆ. ಇಲ್ಲಿ ನೋಡಿ ಎಷ್ಟು ಕೊಂದಿದೆ. ಓ ಮೈ ಗಾಡ್. ಹೆಂಗೆ ನಮ್ಮ ಕೋಟದಲ್ಲಿ ಹಲವು ಮಕ್ಕಳ ತಾಯಿಲಿ ಮಗು ಆದ್ರೆ ಹುಟ್ಟುತ್ತಲ್ಲ ಹಾಗೆ, ಬಟ್ ಇಲ್ಲಿ ಹುಟ್ಟಲ್ಲ, ನಾವೇ ಇಡಬೇಕು, ಅಷ್ಟು ಡಿಫ್ರೆನ್ಸ್. ತುಂಬ ಚೆನ್ನಾಗಿದೆ. ಇವ್ರ ನಂಬಿಕೆಗಳೆಲ್ಲ ಒಂಥರ ನಮ್ಮ ಹಿಂದೂ ಕಲ್ಚರ್ಗೆ ತುಂಬ ರಿಲೇಟೆಡ್. ಸಖತ್ತಾಗಿದೆ ಆ್ಯಕ್ಚುಲಿ. ಇವನ್ನೆಲ್ಲ ನೋಡ್ಕೊಂಡು ಟೆಂಪಲ್ ಹತ್ರ ಬರ್ಬೇಕಾದ್ರೆ ಆಲ್ರೆಡಿ ಕ್ಯಾಂಡಲ್ನೆಲ್ಲ ಜೋಡಿಸ್ಬಿಟ್ಟಿದ್ರು. ಅಲ್ಲದೆ ಜನ ಕೂಡ ಸೇರಿದ್ರು. ನಾವು ಬರ್ತಾ ಅಷ್ಟೊಂದು ಜನ ಇರಲಿಲ್ಲ. ಇದೆಲ್ಲ ನೋಡ್ಕೊಂಡು ಬರೋಷ್ಟರೊಳಗಡೆ ಆಲ್ಮೋಸ್ಟ್ ಟೆಂಪಲ್ ಫುಲ್ ಜನ ಆಗ್ತಾ ಇದ್ರು. ಹಿಕೋಬಾಶಿ ಮತ್ತೆ ಒರಿಹಿಮೆಯ ತಂದೆ ದೂರ ಮಾಡಿರ್ತಾರಂತೆ. ಒರಿಹಿಮೆ ದುಃಖವನ್ನ ನೋಡಕ್ಕಾಗದೆ ಕೊನೆಗೆ ಅವ್ರ ತಂದೆನೆ ಇಡೀ ವರ್ಷದಲ್ಲಿ ಒಂದು ಸಲಿ ನೀವು ಕ್ಲಿಯರ್ ಆಕಾಶ ಇರ್ಬೇಕಾದ್ರೆ ಹದ್ದುಗಳು ಕಾಗೆಗಳು ನಿಮ್ಗೆ ಸೇತುವೆನ ಮಾಡ್ಕೊಡುತ್ತೆ, ಆ ಸೇತುವೆ ಮುಖಾಂತರ ನೀವು ಆಕಾಶದಲ್ಲಿ ಮೀಟ್ ಆಗ್ಬೋದು ಅಂತ ಅವರು ಹೇಳ್ತಾರಂತೆ. ಸೊ ಅದ್ರ ಪೂರಕವಾಗಿ ಈ ದಿನವನ್ನ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲದೆ ಈ ದೀಪಗಳ ಪ್ರತಿಬಿಂಬ ನೇರವಾಗಿ ಆಕಾಶಕ್ಕೆ ತಲುಪುತ್ತೆ. ಸೊ ಅದರಿಂದ ನಮ್ಮ ವಿಶಸ್ ಆಸೆಗಳು ಎಲ್ಲದೂ ಫುಲ್ಫಿಲ್ ಆಗುತ್ತೆ, ದೇವತೆಗಳು ಫುಲ್ಫಿಲ್ ಮಾಡ್ತಾರೆ ಅನ್ನೋದು ಇಲ್ಲಿನ ಜನ ನಂಬ್ತಾರೆ. ಕತ್ಲಾದ್ಮೇಲಂತೂ ಈ ಸಾಲಾಗಿ ಹಚ್ಚಿರುವಂತ ದೀಪಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಒಂಥರ ಸ್ವರ್ಗಕ್ಕೆ ಮಾಡಿರುವ ದಾರಿ ತರನೇ ಫೀಲ್ ಆಗ್ತಾ ಇತ್ತು. ಈ ದೀಪಗಳೇನಿದೆ ಇವು ವರಿಹಿಮೆ ಮತ್ತು ಹಿಕೋಬಾಶಿಯ ಪ್ರತಿಬಿಂಬ ಅಂತ ಹೇಳ್ತಾರೆ. ಈ ತಾನಬಾತ ಫೆಸ್ಟಿವಲ್ ಇದೆ ಅಲ್ಲ, ಇದು ಪ್ರೀತಿ ಮತ್ತೆ ನಂಬಿಕೆಯ ಸಂಕೇತ ಅಂತ ಇಲ್ಲಿನ ಜನರು ಸೆಲೆಬ್ರೇಷನ್ ಮಾಡ್ತಾರೆ. ಟೋಕಿಯೋ ಶಿಫ್ಟ್ ಆದ್ಮೇಲೆ ನಾನು ರಕ್ಷಿತ್ ಅಟೆಂಡ್ ಮಾಡಿದಂತಹ ಫಸ್ಟ್ ಜಪಾನೀಸ್ ಫೆಸ್ಟಿವಲ್ ಇದು. ತುಂಬಾನೇ ಚೆನ್ನಾಗಿತ್ತು. ಕತ್ಲಾದ್ಮೇಲಂತೂ ಆ ಟೆಂಪಲ್, ಆ ದೀಪಗಳು, ಆ ದೇವಸ್ಥಾನಕ್ಕೆ ಟೋಕಿಯೋ ಟವರ್ ವ್ಯೂ ಇತ್ತಲ್ಲ, ಅದಕ್ಕೂ ಸಮೇತನೂ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ನೈಟ್. ಇವನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ನಾವು ವಾಪಸ್ ಮನೆಗೆ ಹೊರಟ್ವಿ. ಟೆಂಪಲಲ್ಲಿ ಲೈಟ್ ಶೋ ಎಲ್ಲ ನೋಡಿ ದೇವ್ರ ಹತ್ರ ಎಲ್ಲ ಚೆನ್ನಾಗಿ ಬೇಡ್ಕೊಂಡು ಎಲ್ಲ ವಿಷಯಸು ಬೇಗ ಈಡೇರಲಿ ಅಂತ ಹೇಳಿ ಈಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಟ್ರೈನಿಂಗ್ ವೇಟಿಂಗ್. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.